दृष्टि बदलाದ್ರೆ दृश्य बदलागತ್ತೆ ಅಂತ नजर बदलेगा तो नजारा बदलेगा ನಮ್ಮ ದೃಷ್ಟಿಯಲ್ಲಿ ಈ 130 ಕೋಟಿ ಜನಸಂಖ್ಯೆ ಇದು ನಮ್ಮ ಆಸ್ತಿ, ಇದು ನಮ್ಮ ಹೆಮ್ಮೆ. ಯಾರಿಗೆ ದೃಷ್ಟಿ ಇಲ್ಲ ಅಂಥವರಿಗೆ ಇದೊಂದು ಹೊರೆ. ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ಜನಸಂಖ್ಯೆ ತುಂಬಾ ತೀವ್ರವಾಗಿ ಕುಸಿತಾ ಇದೆ. ದಿನನಿತ್ಯದ ಕೆಲಸ ಮಾಡಲಿಕ್ಕೂ ಕೂಡ ಅವರಿಗೆ ಕೆಲಸದವರು ಸಿಗ್ತಾ ಇಲ್ಲ. ಅದರ ಜೊತೆಯಲ್ಲಿ ಸಂಪೂರ್ಣವಾಗಿ ಇವತ್ತಿನ ಈ ಜಗತ್ತು ನಾಲೆಡ್ಜ್ ಬೇಸ್ಡ್ ಎಕಾನಮಿ ಹತ್ರ ಹೋಗ್ತಾ ಇದೆ. ಮುಂಚೆ ಲೇಬರ್ ಬೇಸ್ಡ್ ಎಕಾನಮಿ ಇತ್ತು, ಇದು ನಾಲೆಡ್ಜ್ ಬೇಸ್ಡ್ ಎಕಾನಮಿ ಹತ್ರ ಹೋಗ್ತಾ ಇದೆ. ಇದನ್ನ ಅರ್ಥ ಮಾಡ್ಕೋಬೇಕು. ಮುಂಚೆ ನಾವು ಕೃಷಿಯನ್ನ ಎತ್ತನ್ನ ಕಟ್ಕೊಂಡು ಮಾಡ್ತಿದ್ವಿ, ಮರದ ನೇಗಿಲಿತ್ತು. ಇವತ್ತು ಕೃಷಿ ಬದಲಾಗಿದೆ, ಯಾಂತ್ರೀಕರಣ ಬರುತ್ತಿದೆ. ನೀರಾವರಿಯನ್ನ ಮೊದಲು ನಾವು ಬಾವಿಯಿಂದ ನೀರನ್ನು ಎತ್ತಿ ನಮ್ಮ ತೋಟಗಳಿಗೆ ಹಾಯಿಸ್ತಾ ಇದ್ವಿ, ಗದ್ದೆಗಳಿಗೆ ಹಾಯಿಸ್ತಾ ಇದ್ವಿ. ಇವತ್ತು ಇರಿಗೇಷನ್ ಆಟೋಮೇಷನ್ ಶುರು ಆಗುತ್ತಿದೆ. ಉದಾಹರಣೆಗೆ ಇವತ್ತು ನಾನೇ ಇದ್ದೇನೆ, ನನ್ನ ಮೊಬೈಲ್ ಇದೆ, ಇಲ್ಲೇ ಇದೆ, ಇಲ್ಲಿ ನಿಮ್ ಜೊತೆ ಮಾತಾಡ್ತಾ ಇದ್ದೀನಿ. ನನ್ನ ತೋಟಕ್ಕೆ ನೀರನ್ನು ಕೂಡ ಹಾಯಿಸ್ತಾ ಇದ್ದೀನಿ ನಾನು ಇದರ ಮುಖಾಂತರ. ನಾನು ಕತೆ ಹೇಳ್ತಾ ಇಲ್ಲ, ಬಂದು ನೋಡಬಹುದು. ಇದರಲ್ಲಿ ನನಗೆ ಗೊತ್ತಾಗ್ತಾ ಇದೆ ಯಾವ ಗಿಡಕ್ಕೆ ನೀರು ಹೋಗ್ತಾ ಇದೆ, ಎಲ್ಲಿ ಹೋಗ್ತಾ ಇದೆ, ಎಷ್ಟು ಹೋಗ್ತಾ ಇದೆ, ಯಾವ ವಾಲ್ವ್ನಲ್ಲಿ ಹೋಗ್ತಾ ಇದೆ, ಅದಷ್ಟನ್ನು ಕೂಡ ಇಲ್ಲಿಂದ ಮಾನಿಟರ್ ಮಾಡ್ತೀನಿ ನಾನು. ವಾಲ್ವ್ ಚೇಂಜ್ ಮಾಡ್ಬೇಕಂತಂದ್ರೂ ಇಲ್ಲಿಂದನೇ ಮಾಡ್ತೀನಿ. ಪಂಪ್ ಸೆಟ್ ಆನ್ ಮಾಡಬೇಕು, ಆಫ್ ಮಾಡ್ಬೇಕಂತಂದ್ರೂ ಇಲ್ಲಿಂದನೇ ಮಾಡ್ತೀನಿ. ನನಗೆ ನನ್ನ ತೋಟ ಇಲ್ಲೇ ಕಾಣ್ತಾ ಇದೆ. ತಂತ್ರಜ್ಞಾನ ಮುಂದುವರೆದಿದೆ. ಜಗತ್ತಿನ ಉಳಿದ ದೇಶಗಳಿಗೆ ಬೇಕಾಗಿರತಕ್ಕಂಥ ಬೇಡಿಕೆಗಳನ್ನ ನಾವು ಹೇಗೆ ಕೊಡಬಹುದು, ಇದು ನಮ್ಮೆಲ್ಲರ ಯೋಚನೆ ಆಗುತ್ತೆ.